ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಹುಟ್ಟುಹಬ್ಬದ ಶುಭಾಶಯವನ್ನ ಯಶ್ ಅವರಿಗೆ ತಿಳಿಸ್ತಾ ಅವರ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್ ಬಗ್ಗೆ ಏನ್ ಅನ್ನಿಸ್ತು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಹೇಳುವಂತಹ ನಿಟ್ಟಿನಲ್ಲಿ ನಾನು ಇವತ್ತು ಬರ್ತಾ ಇದ್ದೀನಿ. ಅಂಡ್ ನಿಮ್ಗೂ ಕೂಡ ಟಾಕ್ಸಿಕ್ ಟೀಸರ್ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್, ಎಸ್, KGF ಸಿನಿಮಾ ಆದ ನಂತರ ರಾಕಿ ಬಾಯ್ ಅವರ ಹೊಸ ಲುಕ್ ಟೀಸರ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು ಅಂದ್ರೆ ಅದು ಟಾಕ್ಸಿಕ್ ಟೀಸರ್ ಮೂಲಕ. ಟಾಕ್ಸಿಕ್ ನಲ್ಲಿ ಯಾವ ಲುಕ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಯಾವ ಪಾತ್ರದಲ್ಲಿ ಬರ್ತಾರೆ ಯಶ್ ಅನ್ನುವಂತ ಕುತೂಹಲ ಖಂಡಿತವಾಗ್ಲೂ ಇತ್ತು. ಕೆಲವರಂತೂ ಹಬ್ಬ ಇಷ್ಟು ವರ್ಷ ಕಾದಿದ್ದಕ್ಕೆ ಸಾರ್ಥಕ ಆಯ್ತು ಗುರು ಅನ್ನುವಂತ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್ ಬಗ್ಗೆ ಒಂದಷ್ಟು ಚರ್ಚೆಗಳು ಭಾರಿ ಮಟ್ಟದಲ್ಲಿ ನಡೀತಾ ಇದೆ. ಅಂಡ್ ಏನದು ರೆಟ್ರೋ ಲುಕ್ ನಲ್ಲಿ ಯಾವ ಹಾಲಿವುಡ್ ಮೂವಿಗೂ ಕೂಡ ಕಡಿಮೆ ಇಲ್ಲ, ಆ ರೀತಿ ಮೂಡ್ ಬಂದಿದೆ ಈ ಒಂದು ಟಾಕ್ಸಿಕ್ ನ ಗ್ಲಿಮ್ಸ್ ಅನ್ನುವಂತಹ ರೀತಿಯಲ್ಲಿ ಮಾತುಕತೆ ಜೋರಾಗಿ ನಡೀತಾ ಇದೆ. ಅಂಡ್ ಟಾಕ್ಸಿಕ್ ಅನ್ನ ನೋಡಿದಾಗ ಯಶ್ ಅವರು ಈ ಹಿಂದೆ ನಡೆಸಿದಂತಹ KGF ಆಗಿರ್ಬೋದು, ಅವರ KGF 2 ಸಿನಿಮಾ ಆಗಿರ್ಬೋದು, ಅಂದ್ರೆ ಆ ಒಂದು ಲುಕ್ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಕೂಡ ಆ ಒಂದು ಲುಕ್ ಅನ್ನ ಅವ್ರು ಇಲ್ಲಿ ಕ್ಯಾರಿ ಮಾಡಿಲ್ಲ. ಯಾಕಂದ್ರೆ ಹೊಸತನದಿಂದ ಹೊಸ ಪಾತ್ರದ ಮೂಲಕ ಟಾಕ್ಸಿಕ್ ಗೆ ಬರ್ತಿದ್ದಾರೆ. ಟಾಕ್ಸಿಕ್ ನಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಯಶ್ ಅಂತಾನೆ ಹೇಳ್ಬೋದು. ಅಂಡ್ ಈಸ್ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ತಮ್ಮ ಪಾತ್ರದ ಒಂದು ಅವಶ್ಯಕತೆ ಏನಿದೆ ಎಲ್ಲದನ್ನು ಕೂಡ ಯಾವ ರೀತಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಹೇಳ್ತಾರೆ ಅದಕ್ಕೆ ತಕ್ಕಂಗೆ ಬದಲಾವಣೆ, ಜೊತೆಗೆ ಅದಕ್ಕೆ 100% ಎಫರ್ಟ್ ಅನ್ನ ಅವರು ಹಾಕೋದ್ರಲ್ಲಿ ಡೌಟ್ ಇಲ್ಲ. ಆ ಒಂದು ವಿಚಾರ ನಮ್ಗೆ ಟೀಸರ್ ಅನ್ನ ನೋಡಿದ್ರೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಅಂಡ್ ಅವರ ಒಂದು ಲುಕ್ ಬಗ್ಗೆ ಹೇಳೋದಾದ್ರೆ ಸಖತ್ತಾಗಿದೆ, ಕ್ಲಾಸಿ ಆಗಿದೆ, ಚಿಂದಿ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಯಶ್ ಅವರನ್ನ ಈ ರೀತಿ ಒಂದು ವಿಭಿನ್ನ ಗೆಟಪ್ ನಲ್ಲಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಕಾಣಿಸ್ಕೊಳ್ತಾರೆ ಅಂತ. ಆಗಾಗ ಅಲ್ಲಿ ಇಲ್ಲಿ ಅಂತ ಪಬ್ಲಿಕ್ ಪ್ಲೇಸ್ ನಲ್ಲಿ ಕಾಣಿಸ್ಕೊಂಡಾಗ್ಲೂ ಕೂಡ ಎಷ್ಟು ಅವರ ಟಾಕ್ಸಿಕ್ ಸಿನಿಮಾದ ಒಂದು ಲುಕ್ ಇರ್ಬೋದು ಅಂತಾನೆ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಬಟ್ ಇವತ್ತು ಆ ಒಂದು ಲುಕ್ ಅನ್ನ ನೋಡಿದಾಗ ನಿಜವಾಗ್ಲೂ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಅಂಡ್ ಅವರ ಹುಟ್ಟು ಹಬ್ಬಕ್ಕೆ ಭರ್ಜರಿಯಾದ ಒಂದು ಗಿಫ್ಟ್ ಅನ್ನ ನೀಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಎಲ್ಲೋ ಒಂದ್ ರೀತಿ ರೆಟ್ರೋ ಸ್ಟೈಲ್ ಅಲ್ಲಿ ಇರೋದ್ರಿಂದ ಆ ಒಂದು ಪಬ್ ಅಲ್ಲಿರುವಂತಹ ಬಾರ್ ಗರ್ಲ್ಸ್ ಆಗಿರ್ಬೋದು, ಆ ಒಂದು ಈ ಒಂದು ಚಿತ್ರಣ ಕೂಡ ತುಂಬಾನೇ ಕಲರ್ಫುಲ್ ಆಗಿ ಚಿತ್ರಣ ಮಾಡಲಾಗಿದೆ. ಅಂಡ್ ಅಲ್ಲಿ ಯಶ್ ಅವರ ಎಂಟ್ರಿ ಇದೆಯಲ್ಲ, ಆ ಒಂದು ಸ್ಟೈಲ್ ಆಗಿ ಬರುವಂತದ್ದು, ಅವರ ಒಂದು ಹ್ಯಾಟ್ ಹಾಕೊಂಡಿರೋ ರೀತಿ ಆಗಿರ್ಬೋದು, ಅವರ ಒಂದು ಬಿಯರ್ಡ್ ಲುಕ್ ಎಲ್ಲನೂ ಕೂಡ ಗಮನ ಸೆಳೆಯುತ್ತೆ. ಅಂಡ್ ಅವರು ಕಡಿಮೆ ಸೆಕೆಂಡ್ ನಲ್ಲಿ ಸ್ಕ್ರೀನ್ ಅಪಿಯರೆನ್ಸ್ ಇದ್ರೂ ಕೂಡ ಒಂದು ನೋಡ್ತಿರ್ಬೇಕಾದ್ರೆ ಉಸಿರುಗಟ್ಟುತ್ತೆ, ವಾವ್ ಇದು ಯಶ್ ಅವರ ಈ ತರ ಬಂದಿದ್ಯಾ ಅಂತ. ಅಂದ್ರೆ ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾದಾದ್ಯಂತ KGF ಮೂಲಕ ಕರೆದುಕೊಂಡು ಹೋಗಿದ್ರು. ಆದ್ರೆ ಈಗ ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ, ಅದರಲ್ಲೂ ಗ್ಲೋಬಲ್ ಸ್ಟಾರ್ ಅನ್ನುವಂತಹ ಪಟ್ಟ ಏನಿದೆ, ಈಗ ಟಾಕ್ಸಿಕ್ ಮೂಲಕ ತಾವು ಗ್ಲೋಬಲ್ ಸ್ಟಾರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಕ್ ಹೋಗ್ತಿದ್ದಾರೆ. ಅಂಡ್ ಕೇವಲ ಪ್ಯಾನ್ ಇಂಡಿಯಾ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಟಾಕ್ಸಿಕ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಯಾವ್ದೋ ಒಂದು ಹಾಲಿವುಡ್ ಸಿನಿಮಾದ ರೆಟ್ರೋ ಸಿನಿಮಾನ ನೋಡ್ತಿದೀವೇನೋ, ಒಂದು ಸೀನ್ ಅನ್ನ ನೋಡ್ತಿದೀವೇನೋ ಅಂತ ಖಂಡಿತವಾಗ್ಲೂ ಟಾಕ್ಸಿಕ್ ಆ ಗ್ಲಿಮ್ಸ್ ಅನ್ನ ನೋಡಿದಾಗ ಅನ್ಸಿತ್ತು. ಅಂಡ್ ಎಲ್ಲಾ ವಿಭಿನ್ನವಾದ ಶೈಲಿ ಕಲರ್ಫುಲ್ ಆಗಿ ಮೂಡ್ ಬಂದಿದೆ ಆ ಒಂದು ಸಿನಿಮಾದ ಗ್ಲಿಮ್ಸ್. ಜೊತೆಗೆ ಆ ಒಂದು ಗ್ಲಿಮ್ಸ್ ಬಗ್ಗೆನೂ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಒಟ್ಟಾರೆ ಹೇಳೋದಾದ್ರೆ ಒಂದು ಅದ್ಭುತವಾದಂತಹ ಟೀಸರ್ ಯಶ್ ಅವರ ಹುಟ್ಟು ಹಬ್ಬಕ್ಕೆ ಬಂದಿದೆ. ಸದ್ಯಕ್ಕೆ ಯಶ್ ಅವರು ಅಭಿಮಾನಿಗಳ ಜೊತೆಗೆ ನಾವು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳಿಲ್ಲ, ಆದ್ರೂ ಕೂಡ ಅಭಿಮಾನಿಗಳಿಗೋಸ್ಕರ ಒಂದು ತಮ್ಮ ಕಡೆಯಿಂದ ಒಂದು ಭರ್ಜರಿಯಾದ ಗಿಫ್ಟ್ ಅನ್ನೇ ಅವರು ನೀಡಿದ್ದಾರೆ ಟಾಕ್ಸಿಕ್ ಸಿನಿಮಾದ ಮೂಲಕ. ಒಟ್ಟಾರೆ ಟಾಕ್ಸಿಕ್ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿದೆ. ನಾವು ಅದ್ದೂರಿಯಾಗಿ ಬರ್ತೀನಿ. KGF 2 ನಂತರ ನಾನು ಗ್ಯಾಪ್ ತಗೊಂಡಿದ್ದು ಹೌದು, ಆದ್ರೆ ನೆಕ್ಸ್ಟ್ ಏನೇ ಇದ್ರು ಕೂಡ ಲೇಟ್ ಆದ್ರೂ ತುಂಬಾ ಲೇಟೆಸ್ಟ್ ಆಗಿ ತುಂಬಾ ರಿಚ್ ಆಗಿ ಬರ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಟಾಕ್ಸಿಕ್ ಗ್ಲಿಮ್ಸ್ ಮೂಲಕ ಅಭಿಮಾನಿಗಳಿಗೆ ಉತ್ತರವನ್ನ ನೀಡಿದ್ದಾರೆ ಯಶ್ ರವರು. ಒಟ್ಟಲ್ಲಿ ಟಾಕ್ಸಿಕ್ ಮೂಲಕ ಬರೋದು ಯಶ್ ರವರು ಯಾವ ಲುಕ್ ನಲ್ಲಿ ಅನ್ನೋದು ಗೊತ್ತಾಗಿದೆ. ಅಂಡ್ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯವನ್ನ ತಿಳಿಸ್ತಾ ನಿಮ್ಗೆ ಹೇಗೆ ಅನಿಸ್ತು ಆ ಒಂದು ಟೀಸರ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.